ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಸಂಪುಟ ಸರ್ಕಸ್ ಜೋರಾಗಿ ನಡೀತಾ ಇದೆ. ಡಿಮ್ಯಾಂಡ್ ಹೆಚ್ಚಾಗಿದೆ. ಯಾಕಂತ ಹೇಳಿದರೆ ಕನ್ಸಿಸ್ಟ್ ಆಗಿ ಈ ಸರ್ಕಾರ ಒಂದೊಂದೇ ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ, ಮತ್ತೊಂದು ಮಗದೊಂದು ಅನ್ನೋದರ ನಡುವೆ ಈಗ ಡಿಮಾಂಡ್ ಕೂಡ ಜಾಸ್ತಿ ಆಗಿದೆ. ಮಂತ್ರಿಗಿರಿಗೆ ಡಿಮಾಂಡ್ ಜಾಸ್ತಿ ಆಗಿದೆ. ಹಲವರು ಆಕಾಂಕ್ಷಿಗಳಿದ್ದಾರೆ. 1 ವರ್ಷ ತುಂಬಿದ ಬೆನ್ನಲ್ಲೇ ನಿರೀಕ್ಷೆ ಹೆಚ್ಚಾಗಿದೆ ಸರ್ಕಾರದ ಮೇಲೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಿವಲಿಂಗೇಗೌಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಸಂಪುಟ ಪುನರ್ರಚನೆ ವೇಳೆ ಭರವಸೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆಯಾದರೆ ಪರಿಗಣಿಸಲೇಬೇಕು ಅಂಥೇಳಿ ಕೆಲವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಅಥವಾ ಹೈಕಮಾಂಡ್ ಜೊತೆಯಲ್ಲೆಲ್ಲ ಮಾತುಕತೆಯೆಲ್ಲ ಆಗಿದೆ. ಈಗಾಗಲೇ CM ಹಾಗೂ DCM ಕೆಲವರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅಂತ. ಹಾಸನ ಜಿಲ್ಲೆಯಿಂದ ಯಾರೂ ಕೂಡ ಸಚಿವರಾಗಿಲ್ಲ, ಹೀಗಾಗಿ ನನಗೆ ಕೊಡುವ ಭರವಸೆ ಇದೆ ಅಂಥೇಳಿ ಶಾಸಕರು ಹೇಳಿದ್ದಾರೆ. ಸಂಪುಟ ಪುನರ್ರಚನೆ ಆದರೆ ನಮ್ಮನ್ನು ಪರಿಗಣಿಸ್ತಾರೆ ಕ್ಯಾಬಿನೆಟ್ನಲ್ಲಿ ಅನ್ನೋದು ಕೆಲವರ ಒಂದು ಒತ್ತಾಸೆ ಆಗಿದೆ ಮತ್ತು ಕೆಲವರ ಆಸೆ ಆಗಿದೆ. ಅದಕ್ಕೆ ತಕ್ಕಂತೆ DCM ಮತ್ತು CM ಇಬ್ಬರೂ ಕೂಡ ಭರವಸೆ ಕೊಟ್ಟಿದ್ದಾರೆ ಕೆಲವರಿಗೆ. ಸಂಪುಟ ಪುನರ್ರಚನೆ ಆದರೆ ನಿಮ್ಮನ್ನು ಮಂತ್ರಿ ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ನಿಮಗೆ ಸ್ಥಾನ ಕೊಡ್ತೀವಿ ಅಂತೇಳಿ ಎಲ್ಲ ಹೇಳಿದ್ದಾರೆ. ಹಾಗಾಗಿ ಶಿವಲಿಂಗೇಗೌಡರಿಗಂತೂ ಕಂಪ್ಲೀಟ್ ಹೋಪ್ ಇದೆ. ಹಾಸನದಿಂದ ನನ್ನನ್ನು ಪರಿಗಣಿಸ್ತಾರೆ ಸಂಪುಟ ಪುನರ್ರಚನೆ ಆದರೆ ಅಂತೇಳಿ. ಸದ್ಯಕ್ಕೆ ಯಾವ ತೀರ್ಮಾನಕ್ಕೆ ಬರ್ತಾರೆ, ಸಂಪುಟ ಪುನರ್ರಚನೆ ಆಗುತ್ತಾ, ಯಾರನ್ನು ಮಂತ್ರಿ ಮಾಡ್ತಾರೆ, ಇದೆಲ್ಲವೂ ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಶಿವಲಿಂಗೇಗೌಡ ಮಾನ್ಯ ಶಾಸಕರು ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಸಂಪುಟ ಪುನರ್ರಚನೆಯ ಬಗ್ಗೆ ಮತ್ತು ಅವರನ್ನು ಮಂತ್ರಿ ಮಾಡೋದ್ರ ಬಗ್ಗೆ, ಸರ್ಕಾರ ಕೊಟ್ಟಂಥ ಭರವಸೆ ಬಗ್ಗೆ, ಅಂದರೆ CM DCM. ಬನ್ನಿ ನೋಡೋಣ. ಕಾಂಗ್ರೆಸ್ ರಾಜ್ಯದಲ್ಲಿ ಬಂದು 1 ವರ್ಷವನ್ನು ಪೂರೈಸ್ತಾ ಇದೆ. ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಶಾಸಕರಾದಂಥ ಶಿವಲಿಂಗೇಗೌಡರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದವರು, ಕೊನೆ ಕ್ಷಣದಲ್ಲಿ ಕೈ ತಪ್ಪಿದೆ. 1 ವರ್ಷ ಸರ್ಕಾರ ಪೂರೈಸಿದೆ, ಚುನಾವಣೆ ಕೂಡ ಮುಗಿತಾ ಬಂತು. ಇನ್ನಾದರೂ ಪುನರ್ರಚನೆ ಆಗಬೇಕು ಅನ್ನುವಂಥ ಏನಾದ್ರು ಒತ್ತಾಯ ಮಾಡ್ತೀರಾ ಅಂತ? ಅದು ಪಾರ್ಟಿ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಮುಖ್ಯಮಂತ್ರಿಗಳು, ಪಾರ್ಟಿ ಹೈಕಮಾಂಡ್ರು, ಉಪಮುಖ್ಯಮಂತ್ರಿಗಳು ಎಲ್ಲ ಸೇರಿ ರೀಶಫಲ್ನ ಮಾಡಿ ಬೇರೆಯವ್ರಿಗೆ ಅವಕಾಶ ಮಾಡಬೇಕು ಅಂತಕ್ಕಂಥದ್ದು ತಲೆಯಾಂತರದಿಂದ ನಡ್ಕೊಂಬಂದಿರ್ತಕ್ಕಂಥ ಇತಿಹಾಸ ಸಚಿವ ಸಂಪುಟದಲ್ಲಿ. ಅದನ್ನು ಅವರ ಪರಮಾಧಿಕಾರ, ಮುಖ್ಯಮಂತ್ರಿಗಳ ಮತ್ತು ಹೈಕಮಾಂಡಿನ ಪರಮಾಧಿಕಾರ. ಅವರು ಯಾವತ್ತು ಆ ನಿರ್ಧಾರಕ್ಕೆ ಬರ್ತಾರೆ ಆವಾಗ ನಾವು ಒಬ್ಬರು ಆಕಾಂಕ್ಷಿಗಳಾಗಿ ಕೇಳ್ತಕ್ಕಂಥದ್ದು ನಮ್ಮ ಧರ್ಮ, ನಾವು ಕೇಳ್ತೀವಿ. ಸರ್, ಈಗ ಒಬ್ಬ ಸಚಿವರ ಮಾನದಂಡವನ್ನು ಅವ್ರು ಕೆಲಸ ಮಾಡ್ತಾರೋ ಇಲ್ಲ ಅನ್ನೋದು 1 ವರ್ಷ ಸಾಕಲ್ವಾ ಸರ್? ಅದನ್ನು ಮುಖ್ಯಮಂತ್ರಿಗಳಿಗೆ ಬಿಡೋಣ. ಮುಖ್ಯಮಂತ್ರಿಗಳ ಅಧಿಕಾರನ ನಾವು ಎಲ್ಲಿ ಬೇಕಲ್ಲಿ ಮಾತಾಡೋದು ಸೂಕ್ತ ಅಲ್ಲ. ಮುಖ್ಯಮಂತ್ರಿಗಳು ಯಾವ ಮಾನದಂಡದ ಆಧಾರದ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ ಅಂತಕ್ಕಂಥದ್ದು ಅವರ ಮತ್ತು ಹೈಕಮಾಂಡಿನ ವೈಯಕ್ತಿಕವಾದಂಥ ವಿಚಾರ. ಅದಕ್ಕೆ ನಾವು ಮಧ್ಯ ಪ್ರವೇಶ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ನಿಮ್ಮಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಅವ್ರು ಕೂಡ ಒಂದು ಒತ್ತಡವನ್ನು ತರ್ತಾ ಇದ್ದಾರೆ. 1 ವರ್ಷ ಆಯಿತು, ನಿಷ್ಕ್ರಿಯವಾಗಿರೋರನ್ನ ಬಿಟ್ಟು ಯೋಗ್ಯ ಇರೋರನ್ನ ತುಂಬಿಕೊಳ್ಳಿ ಅನ್ನುವಂಥದ್ದನ್ನ ಸರ್. ಅದು ನಿಷ್ಕ್ರಿಯವಾಗಿರೋರು, ಯೋಗ್ಯವಾಗಿರೋರು ಅನ್ನೋ ಪ್ರಶ್ನೆನ ಒಂದು ಪಾರ್ಟಿ ಒಳಗೆ, ಡೆಮಾಕ್ರಸಿ ಒಳಗೆ ಅದನ್ನು ಬಹಿರಂಗವಾಗಿ ಅಳೆಯೋಕ್ಕಾಗೋದಿಲ್ಲ. ಅದು ಪಾರ್ಟಿಯ ಇನ್ನರ್ ಸೀಕ್ರೆಟು. ಆ ಪಾರ್ಟಿ ಇನ್ನರ್ ಸೀಕ್ರೆಟ್ನಲ್ಲಿ ಮತ್ತು ಮುಖ್ಯಮಂತ್ರಿಗಳ ಪರಮಾಧಿಕಾರ, ಉಪಮುಖ್ಯಮಂತ್ರಿಗಳ ಪರಮಾಧಿಕಾರ ಮತ್ತು ಎಲ್ಲ ಹೈಕಮಾಂಡ್ ಪಕ್ಷದ ಜೊತೆ ಸಂಪರ್ಕ ಮಾಡಿ ಮಾಡ್ತಾರೆ. ಕೆಲಸ ಸಾರ್ವಜನಿಕವಾಗಿ ಮಾಡೋದಲ್ಲ ಸರ್, ಇನ್ನರಾಗಿ ಅಳಿದ್ರು ಕೂಡ ಮೌಲ್ಯಮಾಪನ. ಅದನ್ನು ಮುಖ್ಯಮಂತ್ರಿಗಳು ಯಾವ ರೀತಿ ಅಳೆದಿದ್ದಾರೋ, ಯಾವ ರೀತಿ ತೀರ್ಮಾನ ತಗೋತಾರೋ ಅದು ನನಗೆ ಗೊತ್ತಿಲ್ಲ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಪುನರ್ರಚನೆ ಆದರೆ ತಾವು ಸ್ಥಾನವನ್ನು ಆಕಾಂಕ್ಷೆ ನಾನು ಪುನರ್ರಚನೆ ಆದರೆ ನನಗೆ ಒಂದು ಸ್ಥಾನನ ಹಾಸನ ಜಿಲ್ಲೆಗೆ ಕೊಟ್ಟಿಲ್ಲ, ಕೊಡ್ತೀವಿ ಅಂತಕ್ಕಂಥ ಭರವಸೆ ಇದೆ. ಭರವಸೆ ಕೊಟ್ಟಿದ್ದಾರೆ ಸರ್? ಭರವಸೆ ಕೊಟ್ಟಿದ್ದಾರೆ. ಭರವಸೆ ಅಲ್ಲ, ಎಲ್ಲರೂ ಕೊಟ್ಟಿದ್ದಾರೆ. ಒಟ್ಟು ಸಾಮೂಹಿಕವಾಗಿ ಕೊಟ್ಟಿದ್ದಾರೆ. ಪಾರ್ಟಿ, CM DCM ಎಲ್ಲರೂ ಕೊಟ್ಟಿದ್ದಾರೆ. ಈ ಸರಿ ಪುನರ್ರಚನೆ ಆದರೆ ಶಿವಲಿಂಗೇಗೌಡರು ಸಚಿವ ಸಂಪುಟದಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇದಿಷ್ಟು ಶಿವಲಿಂಗೇಗೌಡರ ಮಾತು. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಈ ಬಾರಿ ಪುನರ್ರಚನೆ ಆದರೆ ನಾನು ಕೂಡ ಸಚಿವ ಸ್ಥಾನದಲ್ಲಿ ಆಕಾಂಕ್ಷಿ ಆಗಿದ್ದೇನೆ ಮತ್ತು ಸಚಿವ ಸಂಪುಟದಲ್ಲಿ ಇರ್ತೇನೆ. ಈ ಭರವಸೆಯನ್ನು ಹೈಕಮಾಂಡ್ ಮತ್ತು ಎಲ್ಲ ನಾಯಕರು, ರಾಜ್ಯದ ನಾಯಕರು, CM DCM ಸೇರಿದಂತೆ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವು ಜೊತೆ ಬಸವರಾಜ್ ಚಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.